ಇದೊಂಥರ ಮ್ಯಾಜಿಕ್ ಕ್ಲೋತ್ ಇದ್ದಂಗೆ. ಇದು ಮೈಕ್ರೋ ಫೈಬರ್ ಕ್ಲಾತ್. ಇದ್ರಲ್ಲಿ ಒಂದ್ಸರಿ ವೈಪ್ ಮಾಡಿದ್ರೆ ಎಷ್ಟು ಕ್ಲಿಯರ್ ಆಗ್ಬಿಡುತ್ತೆ ಅಂದ್ರೆ. ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಇರುತ್ತೆ ಅಂದ್ರೆ, ಸೊ ಸೂಪರ್ ಬೈಕ್ ತಗೊಳ್ಳೋದು ಎಲ್ರಿಗೂ ಇಷ್ಟ ಇರುತ್ತೆ. ಸೊ ಸೂಪರ್ ಬೈಕ್ ತಗೊಳಕಿನ ಮುಂಚೆ ಫಸ್ಟ್ ನೋಡ್ಬೇಕಾಗಿರೋದೆ ನಾವು ಗಾಡಿದು ಓನರ್ಶಿಪ್. ಸೊ ನೋಡಿ, ನಮ್ಮ ಬಾಯ್ಸ್ ಆಲ್ರೆಡಿ ಗಾಡಿ ರೆಡಿ ಮಾಡ್ತಿದ್ದಾರೆ ಸಂಡೇ ರೆಡಿಗೋಸ್ಕರ. ಸೊ ಬನ್ನಿ ನಮ್ಮ ಟುಡೇಸ್ ಟಾಪಿಕ್. ಸೂಪರ್ ಬೈಕ್ ಇವಾಗ ತಗೊಳಕ್ಕಿಂತ ಮುಂಚೆ ಏನೇನ್ ಚೆಕ್ ಮಾಡ್ಬೇಕು ಬೈಕಲ್ಲಿ. ಸೊ ಮೇಜರ್ ಆಗಿ ನಾನು ಚೆಕ್ ಮಾಡ್ಬೇಕಾದ್ರೆ ಫಸ್ಟ್ ಓನರ್ಶಿಪ್ ಚೆಕ್ ಮಾಡಬೇಕು. ಏನಕ್ಕೆ ಅಂದ್ರೆ ಸಿಂಗಲ್ ಓನರ್ಶಿಪ್ಗೆ ಜಾಸ್ತಿ ವ್ಯಾಲ್ಯೂ ಇರೋದು. ನೀವು ಸೆಕೆಂಡ್ ಓನರ್ ಥರ್ಡ್ ಓನರ್ ಆಗ್ಬಿಟ್ರೆ ಆ ಗಾಡಿಗೆ ಒಂಥರ ವ್ಯಾಲ್ಯೂನೇ ಇರಲ್ಲ. ನಿಮ್ಗೆ ಏನನ್ಸುತ್ತೆ, ಒಂಥರ ತಗೊಂಡು ನೆಕ್ಸ್ಟ್ ಅಕಸ್ಮಾತ್ ಅಪ್ಗ್ರೇಡ್ ಆಗ್ಬೇಕು ಅಂದ್ರೆ ಪರ್ ಇಯರ್ ಚೇಂಜ್ ಮಾಡ್ಬೇಕು ಅಂದಾಗ ತುಂಬಾ ಲಾಸ್ ಮಾಡ್ಕೊಂತೀರಾ. ಫಸ್ಟ್ ಓನರ್ ಗಾಡಿಗೆ ಯಾವತ್ತೂ ವ್ಯಾಲ್ಯೂ ಇರೋದು. ಬೇಕಾದ್ರೆ ಒಂದು 2-3,000 ಜಾಸ್ತಿ ಓಡಿರ್ಲಿ, ಬಟ್ ಫಸ್ಟ್ ಓನರೇ ತಗೊಳ್ಳಿ. ಯಾಕೆ ಫಸ್ಟ್ ಓನರ್ ತಗೊಂಡ್ರೆ ನಿಮ್ಗೆ ಬೆಟರ್. ಅದು ಗಾಡಿ ಇಟ್ಟರೆ ಒಂದು ಮರ್ಯಾದೆ ಇರುತ್ತೆ. ಸೊ ಏನ್ ಮಾಡ್ತೀರಾ ಅಂದ್ರೆ ಫಸ್ಟ್ ಗಾಡಿ ಕ್ರಾಶ್ ಆಗಿದೆ ಇರುವಂತ ಫಸ್ಟ್ ಚೆಕ್ ಮಾಡ್ಕೊಬಿಡಿ. ಏನಕ್ಕೆ ಕ್ರಾಶ್ ಆಗಿದ್ರೆ, ಚಾಸಿ ರೀವರ್ಕ್ ಆಗಿದ್ರೆ ಗಾಡಿ ವೇಸ್ಟ್ ಅನ್ಕೊಳ್ಳಿ. ಯಾವ ಹೈ ಸ್ಪೀಡ್ ರೈಡ್ ಮಾಡಕ್ಕಾಗಲ್ಲ ಅದರಲ್ಲಿ. ಅದರಿಂದ ಯಾವಾಗ ಏನ್ ಬೇಕಾದ್ರೆ ಆಗ್ಬೋದು. ಚಾಸಿ ಮಾತ್ರ ಏನು ಆಗ್ಬಾರ್ದು, ಬೈಕಲ್ಲಿ ಡ್ಯಾಮೇಜ್ ಆಗ್ಬಾರ್ದು. ಏನೋ ಚಿಕ್ಕ ಪುಟ್ಟ ಫೇರಿಂಗ್ಸ್ ಹೋಗಿದ್ರೆ ಏನ್ ಪರವಾಗಿಲ್ಲ, ಚಾಸಿ ಮೇನ್ ಡ್ಯಾಮೇಜ್ ಆಗ್ಬಾರ್ದು. ಸೊ ನನ್ನ ಪ್ರಕಾರ ಸ್ವಲ್ಪ ಅಮೌಂಟ್ ಇದ್ರೆ ಸೇವ್ ಮಾಡಿ ಹೊಸ ತಗೊಂಡ್ರೆ ಬೆಟರ್. ಏನಕ್ಕೆ ಅಂದ್ರೆ ಯಾರು ತುಂಬಾ ಹೈಪರ್ ಆಗಿ ರೈಡ್ ಮಾಡ್ಬೇಕು ಅನ್ಸುತ್ತೆ, ಹೈವೇಗೆ ಚೆಸ್ತೀರಾ ಚೆನ್ನಾಗಿ, ಫಸ್ಟ್ ಹ್ಯಾಂಡ್ ತಗೊಂಡ್ರೆ ಬೆಟರ್. ಏನಕ್ಕೆ ಅಂದ್ರೆ ನಿಮ್ಗೆ ನೀವೇ ಫಸ್ಟ್ ಓನರ್ ಆಗಿರ್ತೀರಾ, ನೀವೇ ಚೆನ್ನಾಗಿ ಬ್ರೇಕಿಂಗ್ ಮಾಡಿರ್ತೀರಾ, ನೀವೇ ಗಾಡಿ ಓಡಿಸಿ ಅರ್ಥ ಮಾಡ್ಕೊಂಡಿರ್ತೀರಾ, ಗಾಡಿ ಗನ್ನಿದ್ದಂಗೆ ಇರುತ್ತೆ. ಈಗ ಸೆಕೆಂಡ್ ಗಾಡಿ ಅಂದ್ರೆ ನಿಮ್ಗೆ ಇವಾಗ ಬೇರೆ ಓನರ್ ಹೆಂಗಿದ್ರ ಗೊತ್ತಿಲ್ಲ. ಸೊ ನಾವು ತಂದ್ರು ಫಸ್ಟ್ ಅದನ್ನ ಫುಲ್ ಸರ್ವಿಸ್ ಮಾಡಿಸ್ಕೋಬೇಕು. ಫಸ್ಟ್ ಆಯಿಲ್ ಚೇಂಜ್ ಮಾಡಬೇಕು, ಫಿಲ್ಟರ್ ಚೇಂಜ್ ಮಾಡ್ಕೋಬೇಕು, ಆಮೇಲೆ ರೈಡ್ ಮಾಡ್ಬೇಕು. ನಾವು ಸೆಕೆಂಡ್ಸ್ ತಗೊಂಡ್ರೆ ಅದೇ ಮೇನ್. ಗಾಡಿ ನಾನು ತಗೋಬೇಕು ಅಂತ ಫಿಕ್ಸ್ ಆದಾಗ ನಾನು ಫಸ್ಟ್ ಡಿಸೈಡ್ ಮಾಡಿದ್ದು ಯಾವ ಗಾಡಿ ತಗೋಣ ಅಂತ. ಸೊ ನಂದು ಬಜೆಟ್ ಸ್ವಲ್ಪ ಕಮ್ಮಿ ಇದ್ರಿಂದ ನಾನು ಟೆನ್ನರ್ ಡಿಸೈಡ್ ಮಾಡಿದೆ, ಟೆನ್ನರ್ ತಗೋಣ ಅಂತ. ಸೊ ಟೆನ್ನರ್ ಬಜೆಟ್ ಬಂದು ಆಲ್ಮೋಸ್ಟ್ ಒಂದು 11.5 ಹೊಡೆ ತಗೊಂಡೆ ಅಷ್ಟೇ. ಅದು ವರ್ಸ್ಟ್ ಡಿಸಿಷನ್ ನನ್ನ ಲೈಫಲ್ಲೇ. ನಾನು ಅದಕ್ಕೆ 4th ಓನರ್. ಅಲ್ಲೇ ಒಂದು 13,000-14,000 ಹೊಡೀತು. ಅದು ಕ್ರಾಶ್ ಹಿಸ್ಟ್ರಿ ಇದೆ, ನಂಗೆ ಗೊತ್ತಿಲ್ಲ. ಚೆಕ್ ಮಾಡ್ಸಕ್ ಹೋದ ಇಲ್ಲ ಅಂತ ಸುಮ್ನೆ ಯಾರೋ ಹೇಳಿದ್ರು, ತಗೊಂಡ್ವಿ. ಸೊ ಎಂತ ಪ್ರಾಬ್ಲಮ್ ಆಗ್ತಂದ್ರೆ ಗಾಡಿ ತುಂಬಾ ಹೀಟ್ ಆಗೋದು. ರೇಡಿಯೇಟರ್ ಹೀಟ್ ಆದ್ರೆ ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡ್ರೆ ಆಫ್ ಆಗ್ಬಿಡೋದು ಗಾಡಿ. ನೀವೇ ಥಿಂಕ್ ಮಾಡಿ, ಟೆನ್ನರ್ ತಗೊಂಡು ಟ್ರಾಫಿಕ್ ಅಲ್ಲಿ ಆಫ್ ಮಾಡಿ ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ನೋಡೋ ಕಣ್ಣಿಗೆ ಎಷ್ಟು ಅಜೀಬ್ ಅನ್ಸುತ್ತೆ. ಯಾರೋ ಡಬ್ಬ ಗಾಡಿ ತಂದ್ಬಿಟ್ಟು ಅನ್ಕೊಂಡ್ ಎಷ್ಟು ಅಜೀಬ್ ಆಗ್ಬಿಡುತ್ತೆ. ಆ ಗಾಡಿ 3 ತಿಂಗಳು ಇದ್ದಿದ್ದ ನಂತರ ಸೇಲ್ ಮಾಡ್ಬಿಟ್ಟೆ. ಅವಲೇ ಡಿಸೈಡ್ ಮಾಡಿದೆ, ತಗೊಂಡ್ರೆ ಗಾಡಿ ಫಸ್ಟ್ ಒಂದು ಗಾಡಿ ತಗೋಬೇಕು, ಗೊತ್ತಿರೋ ಗಾಡಿ ತಗೋಬೇಕು ಅಂತ. ಅದು ಎಲ್ಲೆಲ್ಲೋ ರೌಂಡ್ ಮಾಡ್ಕೊಂಡ್ ಬಂದ್ಬಿಡಿತು. ಇಡೀ ನಾರ್ತ್ ಕರ್ನಾಟಕ ರೌಂಡ್ ಇಟ್ಕೊಂಡ್ ಬಂದ್ಬಿಟ್ಟಿತ್ತು ಆ ಗಾಡಿ. ಅಷ್ಟು ಅಬ್ಯೂಸ್ ಆಗಿತ್ತು ಆ ಗಾಡಿ. ನಮ್ಗೇನ್ ಆ ಟೈಮಲ್ಲಿ ಅವಾಗ ನಾನು ತಗೊಂಡಾಗ ನನ್ನ ಏಜ್ ಒಂದು 19-20 ಇಯರ್ಸ್. ಗೊತ್ತು, ಚಿಕ್ಕ ಹುಡುಗರು ನಮ್ಗೊಂಥರ ಚಪ್ರಿ ಮೈಂಡ್ ಸೆಟ್. ಬೈಕ್ ಇದೆ ಸಾಕು, ಯಾಕೆ ತಲೆ ಕೆಡಿಸ್ಕೊಳ್ಳೋದು, ಯಾವ ಸ್ಟೋನ್ ನಮ್ಗೇನಕ್ಕೆ, ಟೆನ್ನರ್ ಬೇಕು ಅನ್ಕೊಂಡು ಟೆನ್ನರ್ ತಗೊಂಡಿದ್ದಾಯ್ತು. ಆಮೇಲೆ ನೆಕ್ಸ್ಟ್ ಟೆನ್ನರ್ ನೋಡಿ ಚೆನ್ನಾಗಿತ್ತು. ಅದು ನಮ್ಮ ಫ್ರೆಂಡ್ ಕಡೆಯಿಂದ ತಗೊಂಡೆ, ಅದು ಚೆನ್ನಾಗಿತ್ತು. ಫಸ್ಟ್ ಓನರ್ ಗಾಡಿ, ಅದು ಚೆನ್ನಾಗಿ ಯೂಸ್ ಮಾಡಿದೆ. ಅದೊಂದು 1 year ಇಟ್ಕೊಂಡೆ. ಆಮೇಲೆ ನಾನು BMW ತಗೊಂಡೆ, ಅದನ್ನು ಫಸ್ಟ್ ಓನರ್. ಸೊ ಎಲ್ಲ ಫಸ್ಟ್ ಓನರ್ ತಗೊಂಡೆ. 3 ಸೆಕೆಂಡ್ ಗಾಡಿ ತಗೊಂಡೆ. ಆಮೇಲೆ ಬಂದಿದ್ದೆ ನಮ್ಮ ಎಂ ಸ್ಪೋರ್ಟ್. ಅದು ಹೊಸದ್ ಬೈಕ್ ತಗೊಂಡೆ. ಅವಾಗ ಸ್ವಲ್ಪ ಬಿಸ್ನೆಸ್ ಸ್ವಲ್ಪ ಚೆನ್ನಾಗಿತ್ತು. ಸೊ ಡೌನ್ ಪೇಮೆಂಟ್ ಮಾಡಿ ಗಾಡಿ ಎತ್ಕೊಂಡ್ಬಿಟ್ಟೆ. ಅದು ಬಡ ಜನ ಬೇಕು ಎತ್ಕೊಂಡ್ಬಿಟ್ಟೆ ಎಂ ಸ್ಪೋರ್ಟ್. ನಾನು ಎಂ ಸ್ಪೋರ್ಟ್ ಮಾತ್ರ ಸೂಪರ್ ಕ್ರೇಜಿ ಗಾಡಿ, ಚೆನ್ನಾಗಿ ಮಜಾ ಮಾಡಿದ್ವಿ. ಅದು 1 ವರ್ಷ ಓಡಿಸಿದೆ, ಅದು ಹೊಸ ತಗೊಂಡೆ. ಇವಾಗ ನೆಕ್ಸ್ಟ್ ಬಂದು ದುಕಾಟಿ ಇಸ್ಕೊಂಡಿದ್ದು. ದುಕಾಟಿ ಇವಾಗ ತಗೊಂಡ್ 6 months ಆಗೈತೆ. ಇದು ಒಳ್ಳೆ ಮಜಾ ಕೊಡ್ತಾ ಐತೆ. ಸೊ ಅದಕ್ಕೆ ಬೈಕು ಕ್ವಾಲಿಟಿ ಇರೋ ಬೈಕ್ ತಗೊಂಡ್ರೆ ಒಂದು 3 ತಿಂಗಳು ಲೇಟ್ ಆಗಿ ತಗೊಳ್ಳಿ, ಒಂದ್ 3 ವರ್ಷ ಜಾಸ್ತಿ ಆದ್ರೂ ಪರವಾಗಿಲ್ಲ, ಒಳ್ಳೆ ಗಾಡಿ ತಗೊಳ್ಳಿ, ಪೀಸ್ಫುಲ್ ಆಗಿರ್ತೀರಾ. ಇವಾಗ ನಾವು ಬಜೆಟ್ ಕಾಂಪ್ರಮೈಸ್ ಆದ್ರೆ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ಬೇಕು. ಸೊ ಅವಾಗ ನಮ್ಗೆ ಒಂಥರ ಲೂಸ್ ಗಾಡಿ, ಒಂಥರ ವೇಸ್ಟ್, ಏನಕ್ಕೂ ಯೂಸ್ ಇಲ್ದಿರೋ ಗಾಡಿ ಸಿಕ್ಬಿಡ್ತವೆ. ದಯವಿಟ್ಟು ಯಾರು 3ನೇ ಓನರು 4ನೇ ಓನರು ಅಥವಾ ದೊಡ್ಡ ಜಾಸ್ತಿ ಓನರ್ಗಳಾಗಿರೋ ಗಾಡಿ ತಗೊಂಡ್ರೆ ಒಂಥರ ನಿಮ್ಗೆ ಹೆವಿ ಒಂಥರ ಡಿಸ್ರೆಸ್ಪೆಕ್ಟ್ ಅನ್ಕೊಡಿ. ನಾಳೆ ಸೇಲ್ ಮಾಡಕ್ ಹೋದ್ರು ನಿಮ್ಗೆ ಬಾಯಿಗೆ ಬಂದು ರೇಟ್ ಹೇಳ್ತಾರೆ. OLX ಅಲ್ಲಿ ನೀವು ಆಗ್ದಾಗಂತ ಅವ್ರು ಕೇಳೋ ಪ್ರಶ್ನೆಗಳಿಗೆ ತಲೆ ಕೆಟ್ಟೋಗ್ಬಿಡುತ್ತೆ, ಗಾಡಿ ಫ್ರೀಯಾಗಿ ಕೊಟ್ಬಿಡ್ಬೇಕು ಅನ್ಸ್ಬಿಡುತ್ತೆ. ಸೊ ಇದನ್ನೆಲ್ಲ ಈಗ ತಲೆ ಇಟ್ಕೊಂಡು ಗಾಡಿ ಫಸ್ಟ್ ನನ್ನ ಪ್ರಕಾರ ಇನಿಷಿಯಲಿ ಒಂದು ಝೀನೇಟ್ ತಗೊಂಡ್ರೆ ಬೆಟರ್ ಬಜೆಟ್ ಅಲ್ಲಿ. ಅದು ಒಳ್ಳೆ ಗಾಡಿ, ಚೆನ್ನಾಗಿ ಮಜಾ ಮಾಡ್ಕೊಂಡು ಆಮೇಲೆ ನೀವು ದೊಡ್ಡ ಗಾಡಿಗೆ ಹೋಗ್ಬೋದು. ಸೊ ಥಿಂಕ್ ಮಾಡಿ ಗಾಡಿ ಇನ್ವೆಸ್ಟ್ ಮಾಡಿ. ಅದು ಕ್ರಾಶ್ ಗಾಡಿ ಸಿಕ್ಕರೆ ತುಂಬಾ ಡೇಂಜರ್ ಹೈವೇ ರೇಟ್ಸ್ ಅಲ್ಲಿ. ಸೊ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ. ನಿಮ್ಗೆ ಟೈಮ್ ತಗೊಂಡು ಒಳ್ಳೆ ಗಾಡಿ ತಗೊಳ್ಳಿ ಅಂತ ಹೇಳ್ತೀನಿ ಈ ವಿಡಿಯೋ ನಾನು. ಸೊ ನಾಳೆ ಸಂಡೇ, ಸೊ ರೈಡ್ ಹೋಗ್ಬೇಕು ಅಂದ್ಬಿಟ್ಟು ನಮ್ಮ ಹುಡುಗರೆಲ್ಲ ಬಾಯ್ಸ್ ಎಲ್ಲ ಗಾಡಿ ವಾಶ್ ಮಾಡಿದ್ದಾರೆ, ತೋರಿಸ್ತೀನಿ ನಿಮ್ಗೆ.
ಸೊ ಸಂಡೇ ರೈಡಿಗೆ ಗಾಡಿ ಫುಲ್ ರೆಡಿ ಆಗಿ ನಿಲ್ಸಿದೆ ನಮ್ದು ಕಾಟಿ. ಫಸ್ಟ್ ವೈಪ್ ಮಾಡೋಕ್ಕಿಂತ ಮುಂಚೆ ನೋಡಿ, ಇದು ಬಂದು ನ್ಯೂಮ್ಯಾಟಿಕ್ ಗನ್. ಸೊ ಎಲ್ಲರೂ ಮನೇಲಿ ಇರಲ್ಲ, ಯಾಕೆಂದ್ರೆ ನಮ್ದು ಫ್ಯಾಕ್ಟ್ರಿ ಅಂತ ನಾವು ಫ್ಯಾಕ್ಟ್ರಿ ಬೇಕು ಅಂತ ಇಟ್ಕೊಂಡಿದ್ದೀನಿ. ಇದು ನ್ಯೂಮ್ಯಾಟಿಕ್ ಗನ್ ಇದು ನೋಡಿ, ಹೇಗೆ ಬರೋದಿದ್ರಲ್ಲಿ. ಸೊ ಇದೆಲ್ಲ ಮೇನ್, ಇದೆಲ್ಲ ಎಲೆಕ್ಟ್ರಿಕ್ ಐಟಮ್ ಅಲ್ಲ. ಎಲೆಕ್ಟ್ರಿಕ್ ಇಲ್ಲಿ ಕ್ಲಚ್ ಬರುತ್ತೆ, ಇದೆಲ್ಲ ಪ್ಲಾಸ್ಟಿಕ್ ಇಲ್ಲ. ಮೇನ್ ನಿಮ್ಗೆ ಬಟನ್ಸ್ ಇರುತ್ತಲ್ಲ, ಬಟನ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಇರುತ್ತೆ. ಸೊ ಮನೆಗಳಲ್ಲಿ ಇರಲ್ಲ ಇದು ಗನ್ನು. ಸೊ ನೀವೇನ್ ಮಾಡ್ತೀವಿ ಅಂದ್ರೆ ಒಂದು ಬ್ಲೋರ್ ತಗೊಳ್ಳಿ, ಒಂದು ಅಮೆಝಾನ್ ಬರುತ್ತೆ, ಒಂದು ₹700 ₹800. ಆ ಬ್ಲೋರ್ ಯೂಸ್ ಮಾಡಿ, ಅವಾಗ ಎಲ್ಲ ಕಡೆ ಚೆನ್ನಾಗಿ ಹೊಡಿಬಹುದು. ನಮ್ದು ಆಕ್ಚುಲಿ ಕಂಪ್ರೆಸರ್ ಇದೆ. ಸೊ ಆದ್ರೂ ಏನಂದ್ರೆ ಹೊಸ ಗಾಡಿ ತಗೊಳ್ಳೋದು ಮಜಾ ಬೇರೆ ಇದೆ. ಯಾಕೆಂದ್ರೆ ಅದು ಫೀಲ್ ಇದೆಯಲ್ಲ ಪ್ಲಾಸ್ಟಿಕ್ದು. ನಿಮ್ಗೆ ಗಾಡಿ ಮನೆಗೆ ಶೋರೂಮಿಂದ ಮನೆಗೆ ಓಡಿಸ್ಕೊಂಡ್ಬಿಡ್ತೀರಾ ನೋಡಿ, ಅವಾಗ ಅದು ಒಂಥರ ಸ್ಮೆಲ್ ಬರುತ್ತೆ ಹೊಸ ಗಾಡಿಲಿ. ಅದು ಒಳ್ಳೆ ಮಜಾ ಕೊಡುತ್ತೆ. ಆ ಪ್ರೀಮಿಯಂ ಫೀಲ್ ಹೊಸ ಗಾಡಿ ಇದೆಯಲ್ಲ, ಅದೊಂಥರ ಎಷ್ಟು ಕೋಟಿ ಕೊಟ್ಟರು ಅದೊಂಥರ ಆ ಫೀಲ್ ಸಿಗಲ್ಲ. ಐ ಮೀನ್ ಕೋಟಿ ಕೊಟ್ರೆ ಗಾಡಿ ತಗೊಂಡ್ರೆ ಫೀಲ್ ಸಿಗುತ್ತೆ, ಹೇಳಿದ್ದು ಹೊಸ ಗಾಡಿದು ಅಷ್ಟು ಫೀಲ್ ಇರುತ್ತೆ. ಸೊ ನಮ್ದು ಟ್ಯಾಂಕ್ ಗ್ರಿಪ್ ಮಸ್ತಾಗಿ ಕಾಣ್ತಿರೋದು, V4 ಅಂತ ಬರ್ದಿದೆ ಅದ್ರ ಮೇಲೆ. ಅದರಿಂದನೇ ಒಂಥರ ಹೈಲೈಟ್, ಸೆಕ್ಸಿ ಗಾಡಿ. V4 ಇದ್ರೆ ಇನ್ನೊಂದು ಗಾಡಿ ಇಡಬೇಕು, ಇನ್ಲೈನ್ 4 ಮಸ್ತಾಗಿರುತ್ತೆ. ಅವಾಗ ಒಂದೊಂದ್ಸರಿ ಇನ್ಲೈನ್ 4 ಸೌಂಡ್ ಮಿಸ್ ಮಾಡ್ಕೊಂತೀವಿ. ಇದು ಒಂಥರ ಬೇರೆ ತರ ಸಿಂಹ ತರ ರೋಲ್ ಬರುತ್ತೆ. ಅದು ಇನ್ಲೈನ್ 4 ಅದೊಂಥರ ಸ್ಮೂತ್ ಸಖತ್ ಅನ್ಸುತ್ತೆ, BMW ಸೌಂಡ್ ಎಲ್ಲ. ಸೊ ಎರಡು ಮಿಸ್ ಮಾಡ್ಕೋಬಾರ್ದು, ಎರಡು ಗಾಡಿ ಇಟ್ಕೋಬೇಕಷ್ಟೇ. ನಮ್ ಡ್ಯೂಕಲ್ಲಿ ನಿಲ್ಸ್ಕೊಂಡಿದೀವಿ. ಡ್ಯೂಕು ಹೊಸ ಗಾಡಿನೇ ಇಸ್ಕೊಂಡ್ವಿ. ಏನಕ್ಕೆ ಅಂದ್ರೆ ಸೆಕೆಂಡ್ ತಗೊಂಡ್ರೆ ಇದು ಗೊತ್ತಲ್ಲ, ತಲೆನೋವು ಜಾಸ್ತಿ. ಎಲ್ಲ ಗಾಡಿ ಹಾಲ್ ಮಾಡಿ ಇಂಜಿನ್ ಬೋರ್ ಬರ್ಸ್ಬಿಟ್ಟಿರ್ತಾರೆ. ಸೊ ಇದು ಫ್ರೆಶ್ ಆಗಿ ಗಾಡಿ ತಗೊಂಡಿದ್ದೀನಿ. ಅದೇ ಒಂದ್ಸರಿ ಪ್ರಾಕ್ಟೀಸ್ ಆಗ್ಬಿಟ್ರೆ ಹೊಸ ಗಾಡಿ ತಗೋಬೇಕು ಅಂತ, ಆ ಹೊಸ ಗಾಡಿನೇ ಬೇಕು ಅನ್ಸುತ್ತೆ ಆ ಫೀಲ್ಗೆ. ಸೊ ಇವಾಗ ಫೈನಾನ್ಷಿಯಲಿ ಸ್ಟೇಬಲ್ ಇದ್ರೆ ಆರಾಮಾಗಿ ತಗೋಬಹುದು, ಇಲ್ಲಾಂದ್ರೆ ಯೋಚನೆ ಮಾಡಿ ಒಳ್ಳೆ ಗಾಡಿ ತಗೊಳ್ಳಿ. ಸೆಕೆಂಡ್ಸ್ ಅಲ್ಲೂ ಏನಂದ್ರೆ ನಾವು ಕ್ಲೋಸ್ ಕರ್ಕೊಂಡು ತಗೋಬೇಕು ಗಾಡಿ. ನೀವು ಇವಾಗ ನೋಡಿ, ಇವಾಗ ನಂಗೆ ನಂದು S1K ಕೊಟ್ಟೆ, ಲೈಕ್ ತಗೊಂಡ್ರು ಆಕ್ಚುಲಿ ಲಕ್ ಅವ್ರಿಗೆ ಎಷ್ಟು ಕಮ್ಮಿ ಓಡಿಸಿದ್ರು. ನಾನು 7K ಏನೋ ಓಡಿಸಿದೆ, ಬ್ರೆಂಟ್ ಟ್ಯೂನ್ ಮಾಡಿಸಿದೆ. ಅವ್ರು ತಗೊಂಡ್ರು ಏನು ಯೂಸೇ ಇಲ್ಲ, ಆರಾಮಾಗಿ ಅವರು ಗಾಡಿ ಪೆಟ್ರೋಲ್ ಓಡಿಸ್ಬೇಕಷ್ಟೇ. ಒಳ್ಳೆ ಟೈರು ಹಾಕ್ಸಿದೆ, ಪಿರಲ್ಲಿ ಇದು ಕೋರ್ಸಾ 4 ಹಾಕ್ಸಿದೆ. ಆಕ್ಚುಲಿ ಒಳ್ಳೆ ಗಾಡಿ ಸಿಕ್ತು ಅವರಿಗೆ. ಹಂಗೆ ನಮ್ಮ ಹತ್ರ ಗಾಡಿ ಆಲ್ಮೋಸ್ಟ್ ಕ್ಲೀನಾಗಿ ಮೇಂಟೈನ್ ಮಾಡ್ತೀನಿ ನಾನು. ಏನಕ್ಕೆ ಅಂತ ನೀವು ನೋಡಿದ್ರ, 2.5 ಕಿಲೋಮೀಟರ್ಗೆಲ್ಲ ನಾನು ಆಯಿಲ್ ಚೇಂಜ್ ಮಾಡ್ಕೊಬಿಡ್ತೀನಿ, ಕಾಂಪ್ರಮೈಸ್ ಆಗಲ್ಲ. ಸೊ ಇದೆಲ್ಲ ಏನಕ್ಕೆ ಹಾಕ್ತೀನಿ ಅಂದ್ರೆ, ಇದು ಸಾಕ್ಸ್ ತರ, ಏನಕ್ಕೆ ಗಲೀಜೆಲ್ಲ ಕುತ್ಕೊಂಡ್ರೆ ಸೀಲ್ ಲೀಕೇಜ್ ಬರುತ್ತೆ ಅಂತ ಹಾಕಿರೋದು. ಸೊ ಗಾಡಿ ಕ್ಲೀನ್ ಆಗಿರೋ ಏನೇನ್ ಬೇಕು ಎಲ್ಲ ನಾನು ಪಕ್ಕಾ ಮಾಡ್ತೀನಿ. ಯಾಕೆಂದ್ರೆ ಅಕಸ್ಮಾತ್ ನಮ್ ಗಾಡಿ ಸೇಲ್ ಮಾಡೋದು ನೆಕ್ಸ್ಟ್ ಅವಳ ಫ್ಯೂಚರ್ ಓನರ್ಗೆ ನಮ್ಮ ಮೇಲೆ ಬೈಕ್ ಹೋಗ್ಬಾರ್ದಲ್ಲ, ಯಾವ್ದೋ ಡಬ್ಬ ಕಡಿ ಕೊಟ್ಟವ್ರೆ ಅಂತ. ಸೊ ನೆನ್ಕೋಬೇಕು, ಇವಾಗ ನಮ್ನ ಒಳ್ಳೆ ಗಾಡಿ ಕೊಟ್ರು, ಕ್ಲೀನ್ ಗಾಡಿ ಮೇಂಟೈನ್ ಮಾಡೋರು ಅಂತ. ನೆಕ್ಸ್ಟ್ ರೈಡ್ ಸಿಗ್ದ ಖುಷಿಯಿಂದ ಹೇಳ್ಬೇಕು, ಒಳ್ಳೆ ಗಾಡಿ ಕೊಟ್ರಿ ಬ್ರೋ ಅಂತ. ಸೊ ಆತರ ಮೈಂಡ್ ಸೆಟ್ ನಮ್ಗೆ. ಇದೊಂಥರ ಮ್ಯಾಜಿಕ್ ಕ್ಲೋತ್ ಇದ್ದಂಗೆ. ಇದು ಮೈಕ್ರೋ ಫೈಬರ್ ಕ್ಲಾತ್. ಇದ್ರಲ್ಲಿ ಒಂದ್ಸರಿ ವೈಪ್ ಮಾಡಿದ್ರೆ ಎಷ್ಟು ಕ್ಲಿಯರ್ ಆಗ್ಬಿಡುತ್ತೆ ಅಂದ್ರೆ, ಯಾರ ಹತ್ರ ಬೈಕ್ ಕಾರ್ ಯಾರದೇ ಆಗಿರ್ಲಿ, ಇದೊಂದು ಕ್ಲಾತ್ ತಗೋಬಿಡಿ, ಈಸಿ ಆಗ್ಬಿಡುತ್ತೆ ನಿಮ್ಗೆ. ನಿಮಗೆ ಮನೇಲೆ ಒಳ್ಳೆ ವಾಶ್ ಮಾಡಬಹುದು. ಲೈಕ್ ನೋಡಿ, ಕ್ಲೀನ್ ಆಗಿ ಹೋಗ್ಬಿಡುತ್ತೆ. ಒಂದ್ಸರಿ ಹಿಂಗ್ ಅಂದ್ಬಿಟ್ರೆ ಫುಲ್ ಶೈನಿಂಗ್ ಅನ್ಸುತ್ತೆ. ಈ ಕ್ಲೋತ್ ಇದೆ ಒಂದು ₹600 ಇದು. ಸೊ ವರ್ತ್ ಇದು. ಆ ₹600 ವರ್ತ್ ಇದೆ. ನಿಮ್ಗೆ ಗಾಡಿ ಸ್ಕ್ರಾಚ್ ಮಾಡಲ್ಲ, ಕ್ಲೀನ್ ಆಗಿ ಇಟ್ಕೊಳ್ಳುತ್ತೆ, ಕ್ಲೀನ್ ಆಗಿ ನೀವು ಸಾಫ್ ಮಾಡಬಹುದು. ಸೊ ವೈಸ್ ಎಲ್ಲ ಫುಲ್ ಕ್ಲೀನ್ ಆಗುತ್ತೆ ಇದು. ಗಾಡಿಗೆ ಕಲರ್ ಚೇಂಜ್ ಮಾಡ್ಸೋಣ, ಇಲ್ಲ ರೆಡ್ ಚೆನ್ನಾಗಿ ಕಾಣುತ್ತಾ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಯಾರೋ ಒಂದು ಒಳ್ಳೆ ಕಲರ್ ಮಾಡಿಸ್ಬೇಕು, ಇಲ್ಲ ಕಾರ್ಬನ್ ಫೈಬರ್ ಹಾಕ್ಸ್ಬೋದು, ಒಂದು ಸಕ್ಕತ್ತಾಗಿ ಕಾಣ್ತಿರುತ್ತೆ. ಎಲ್ಲ ಕಿಟ್ಗಳೆಲ್ಲ ಕಾರ್ಬನ್ ಫೈಬರ್ ಹಾಕ್ಸಿದ್ರೆ ಸೂಪರ್ ಆಗಿ ಕಾಣುತ್ತೆ. ನಾನು ಏನ್ ಹೇಳೋದು ಅಂದ್ರೆ, ಸೊ ನಾನ್ ನಿಮ್ಗೆ ಏನ್ ಅಡ್ವೈಸ್ ಮಾಡ್ತೀನಿ ಅಂದ್ರೆ, ಫಸ್ಟ್ ನೀವು ಬೈಕ್ ತಗೋಗಿನ ಮುಂಚೆನೆ ಗಿಯರ್ಸ್ಗೆ ಸಪ್ರೇಟ್ ಆಗಿ 1,00,000 ಇಟ್ಕೋಬಿಡಿ. ಒಳ್ಳೆ ಹೆಲ್ಮೆಟ್, ಬೂಟ್ಸ್, ಜಾಕೆಟ್, ಗಾಡಿ ಎಕ್ಸಾಸ್ಟ್ ಬೇಕಾದ್ರೆ ಆಮೇಲೆ ಹಾಕ್ಸ್ಕೊಬಿಡಿ. ಫಸ್ಟ್ 1,00,000 ಫುಲ್ ರೈಡಿಂಗ್ ಗೇರ್ ಇನ್ವೆಸ್ಟ್ ಮಾಡಿ. ಒಳ್ಳೆ ಬೂಟ್ಸ್, ಫುಲ್ ಬೂಟ್ಸ್ ಹಾಕೊಳ್ಳಿ. ಆಮೇಲೆ ಗ್ಲೌಸ್, ಹೆಲ್ಮೆಟ್, ಇದಿದ್ರೆ ಮಾತ್ರ ಗಾಡಿ ಹೈವೇ ತಗೊಂಬನ್ನಿ. ನೀವೇನ್ ಮಾಡ್ಬೇಕು ಅಂದ್ರೆ, ಗಾಡಿ ಯಾವಾಗ ತಗೋಬೇಕು ಅಂತ ಡಿಸೈಡ್ ಆಗ್ತಿರೋ ಆವಾಗ ಸೆಪರೇಟ್ ಆಗಿ ನಿಮ್ದೆಲ್ಲ ಅಂತ 1,00,000 ಸೈಡ್ ಇಟ್ಬಿಡಿ. ಆ 1,00,000 ಅಲ್ಲಿ ಒಳ್ಳೆ ಹೆಲ್ಮೆಟ್ ತಗೊಳ್ಳಿ, ಒಳ್ಳೆ ರೈಡಿಂಗ್ ಜಾಕೆಟ್ ತಗೊಳ್ಳಿ, ಒಳ್ಳೆ ಬೂಟ್ಸ್ ತಗೊಳ್ಳಿ, ಫುಲ್ ಕವರ್ ಆಗೋ ಗ್ಲೌಸ್ ತಗೊಳ್ಳಿ. ಇಷ್ಟು ಇನ್ವೆಸ್ಟ್ ಮಾಡಿ. ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಸೇಫ್ಟಿಯಾಗಿ ಗಾಡಿ ರೈಡ್ ಮಾಡ್ಬೋದು. ಇಲ್ಲ ಹೈವೇಗಂತೂ ಬರೋದು ತುಂಬಾ ರಿಸ್ಕಿ. ಸೊ ಮೇನ್ ಬೂಟ್ಸ್ ಅಂತೂ ಬೇಕೇ ಬೇಕು.
ಅದು ಆಂಕರ್ಗಳು ಎಷ್ಟು ಸಪೋರ್ಟ್ ಮಾಡುತ್ತೆ ಅಂದ್ರೆ, ನಾನೇ ಪಾಂಡಿಚೇರಿ ಹೋಗೋ ಟೈಮಲ್ಲಿ ನಮ್ದು ಬೂಟ್ಸ್ ಲೈಕ್ ಇವಾಗ ಒಂದು ಕಾರ್ನರ್ ಅಲ್ಲಿ ಒಂದು ಯಾವ್ದೋ ಬ್ಯಾರಿಕೇಡ್ ಕಾಲ್ ಟಚ್ ಆಯ್ತು ಅಂದು ಬೂಟ್ಸ್ ಅಲ್ಲಿ ಆಲ್ಮೋಸ್ಟ್ ಒಂದು 5 mm ರಬ್ಬ್ ಆಗ್ಬಿಡಿತ್ತು. ನಾ ಅವಾಗ ಯೋಚನೆ ಮಾಡಿದೆ, ಬೂಟ್ಸ್ 50,000 ವೇಸ್ಟ್ ಅಂತ ಹೇಳ್ತಾರೆ, 50,000ದಿಂದ ನನ್ ಕಾರ್ ಉಳಿದಿದೆ ಇವಾಗ. ಇಲ್ಲಾಂದ್ರೆ 5 mm ಆಕ್ಚುಲಿ ನಮ್ ಮೂಳೆ ಕಾಣಿಸ್ಬಿಡುತ್ತೆ. ಅಕಸ್ಮಾತ್ ಶೂ ಅಕಸ್ಮಾತ್ ಬೂಟ್ಸ್ ಹಾಕಿಲ್ಲ ಅಂದ್ರೆ, ನಾರ್ಮಲ್ ಶೂ ಹಾಕಿದ್ರೆ ಆ ಬ್ಯಾರಿಕೇಡ್ ಟಚ್ ಆದ್ರೆ. ಸೊ ರೈಡಿಂಗ್ ಗೇರ್ಸ್ ಯಾವಾಗಲೂ ಸೇವ್ ಮಾಡುತ್ತೆ. ವೇರ್ ಹೆಲ್ಮೆಟ್, ವೇರ್ ಸೇಫ್ಟಿ ಗೇರ್ಸ್, ಆಮೇಲೆ ಬೈಕ್ ಎಕ್ಸಾಸ್ಟ್ ಆಕ್ಸರೀಸ್ ಆಮೇಲೆ ಹಾಕೊಳ್ಳಿ. ಫಸ್ಟ್ ಒಳ್ಳೆ ಗೇರ್ಸ್ ಇನ್ವೆಸ್ಟ್ ಮಾಡಿ. ನೆಕ್ಸ್ಟ್ ಯಾರೋ ಬರೋ ಯಂಗ್ಸ್ಟರ್ಸ್ ಗಳು ಇದೊಂದು ತಲೆಗೆ ಇಟ್ಕೊಬಿಡಿ. ಸೊ ಗೇರ್ಸ್ ಮೇಲೆ ಇನ್ವೆಸ್ಟ್ ಮಾಡಿ, ಒಳ್ಳೆ ಗಾಡಿ ತಗೊಳ್ಳಿ, ಒಳ್ಳೆ ಬ್ರೇಕಿಂಗ್ ಇರಬೇಕು, ಬ್ರೇಕ್ ಪ್ಯಾಡ್ ಚೆಕ್ ಮಾಡಿ. ಬ್ರೇಕ್ ಪ್ಯಾಡ್ಸ್ ಗಾಡಿ ಸೆಕೆಂಡ್ ತಗೊಂಡ್ಮೇಲೆ ಕಂಪಲ್ಸರಿ ಬ್ರೇಕ್ ಪ್ಯಾಡ್ಸ್ ಚೆಕ್ ಮಾಡಿ. ಆ ಬ್ರೇಕ್ ಪ್ಯಾಡ್ಸ್ ನಿಮ್ಗೆ ಚೆಕ್ ಮಾಡಿದಾಗ ಹೈವೇ ಫಾಸ್ಟ್ ಔಟ್ಕೊಂಡ್ ಬಂದ್ರೆ ಬ್ರೇಕ್ ಹಿಡಿಯಲ್ಲ. ಸೊ ಇದೆಲ್ಲ ಮೇಜರ್ ಥಿಂಗ್ಸ್ ಬೈಕ್ ತಗೊಂಡ್ಮೇಲೆ ನಾವ್ ಏನ್ ಚೆಕ್ ಮಾಡ್ಬೇಕು ಅಂತ. ಸೊ ಇಷ್ಟ ಆಗಿತ್ತು ನಮ್ಮ ವಿಡಿಯೋ. ಸೊ ನೆಕ್ಸ್ಟ್ ವ್ಲಾಗ್ ಮಾಡೋಣ. ನಾಳೆ ಸಂಡೇ ರೈಡ್ಗೆ ಹೋಗ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ ಬರ್ತೀನಿ. ಸೊ ನಿಮ್ಗೆ ಗೊತ್ತಾಯ್ತಲ್ಲ, ಇವಾಗ ಒಂದು ಸೆಕೆಂಡ್ ಗಾಡಿ ತಗೊಂಡ್ಮೇಲೆ ಏನೇನು ಮಾಡ್ಬೇಕು ಅಂತ. ಕಂಪಲ್ಸರಿ ಟೈರ್ ನೋಡ್ಕೊಳ್ಳಿ, ಟೈರ್ ಲೈಫ್ ಹೆಂಗಿದೆ ಅಂತ. ಜಾಸ್ತಿ ವಾರ್ನ್ ಆಗಿರೋ ಟೈರ್ ಓಡ್ಸಕ್ ಹೋಗ್ಬೇಡಿ. ಆಮೇಲೆ ಬ್ರೇಕ್ ಪ್ಯಾಡ್ಸ್ ಇವೆರಡೇ ಆಲ್ಮೋಸ್ಟ್ ನಮ್ಮ ಸೇವ್ ಮಾಡೋದು. ಟೈರ್ಸ್ ಬ್ರೇಕ್ ಕರೆಕ್ಟ್ ಆಗಿ ಇದ್ಬಿಟ್ರೆ ನೀವು ಎಷ್ಟೇ ಹೈಪರ್ ಆಗಿ ಬೈಕ್ ಓಡಿಸಿದ್ರು ಸೇಫ್ಟಿ ಆಗಿರ್ತೀರಾ. ಸೊ ಫಸ್ಟ್ ಒಳ್ಳೆ ಬೈಕ್ ತಗೊಳ್ಳಿ, ಒಳ್ಳೆ ಫಸ್ಟ್ ಓನರ್, ಸ್ವಲ್ಪ ಕ್ಲೀನ್ ಆಗಿ ಓಡಿರೋ ಗಾಡಿ ಫಸ್ಟ್ ಬೈಕ್ ತಗೊಳ್ಳಿ ಫಸ್ಟ್. ಸೆಕೆಂಡ್ ಗೇರ್ಸ್ ಹೇಳಿದ್ನಲ್ಲ, ಹೆಲ್ಮೆಟ್, ಜಾಕೆಟ್ಸ್, ಬೂಟ್ಸ್, ಗ್ಲೌಸ್. ಸೆಕೆಂಡ್ ಬ್ರೇಕ್ ಪ್ಯಾಡ್ಸ್, ಟೈರ್ಸ್. ಇಷ್ಟು ಫುಲ್ ಎಲ್ಲ ಟಾಪ್ ನಾಚ್ ರೆಡಿ ಮಾಡ್ಕೊಂಡು ಆಮೇಲೆ ಹೈವೇಲಿ ಬಾರ್ಸಕ್ ಶುರು ಮಾಡಿ ಅಷ್ಟೇ. ಬ್ಲೈಂಡ್ ಆಗಂತೂ ಗಾಡಿ ಓಡ್ಸಕ್ ಹೋಗ್ಬೇಡಿ. ಫುಲ್ ಗಾಡಿನ ಕಂಪ್ಲೀಟ್ ರೆಡಿ ಮಾಡ್ಕೊಂಡು ನೀವು ಬಾಡಿನ ಫುಲ್ ಏನೇನ್ ಬೇಕು ಎಲ್ಲಾನು ರೆಡಿ ಮಾಡ್ಕೊಂಡು ಆಮೇಲೆ ಓಡ್ಸಕ್ ಸ್ಟಾರ್ಟ್ ಮಾಡಿ. ಸೊ ಯಾರು ಹೊಸ ಬೈಕ್ ತಗೋಬೇಕು ಅಂತಿದ್ರೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್.